ಊಟ ಮಾಡಿ ಬಂದ ಇಲ್ಲೇ ಕುಂಡಿರ್ತಾರ ಅವರು. ಹೌದು. ಇದಕ್ಕೆ ಏನಾದ್ರಿಪ್ಪ? ಸದಾ ಯಾತ್ರ ದಿವಸ ಬಹಳ ಚಂದ ಬಂದ ಕೂಡ್ಯಾನ ಆಚೆ ಕಡೆ ನಮ್ಮ ಅನ್ನದ ಬಳಗದವರಾಗಿರ್ತಕ್ಕಂಥವ್ರು. ಹೌದು. ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು. ಹೌದು. ನಮ್ಮ ಬಹಳ ಮುದ್ದಿನ ಪ್ರೀತಿಯ ಅಣ್ಣ. ಹೌದು. ಏನು ಮಾತಾಡ್ಯಾರ ಗುರುಗಳು? ನಮ್ಮ ಹನುಮಂತಣ್ಣ. ಹೌದು. ಹನುಮಂತಣ್ಣ ಏನು ಮಾತು ಹೇಳಿದ್ದೇನ ಮಾಸ್ತರ್ ಕಡೆಗೆ ಸುಟ್ಟ ಕಾಣುದಿಲ್ಲ ಅಂತ. ಯಾಕೋ ಇಬ್ಬರ ದೇಹ ಅಟ್ಟ ಬರ್ದಕ್ಕಿರ ಬುದ್ಧಿ ಬರ್ದಿಲ್ಲ ಮಾಸ್ತರ್ದು. ಹೇಗತಿ ಅದಕ್ಕ. ಹೌದು. ನಮ್ಮ ಅಣ್ಣವ್ರನ್ನ ಮಾತು ಹೇಳಿದ್ರು. ಏನಂತ ಹೇಳ್ಯಾರು? ತಂಗಿ ಇವತ್ತೇ ದಿವಸ ಅರ್ಧ ಪಾಲ್ ಐತನಂತ ನೀ ಎಲ್ಲ ಹೇಳಕತ್ತಿಕ್ಕರೆ ಅದು ನಿನಗ ಹೊಟ್ಟೆ ಪಾಲ್ ಅಲ್ಲ, ಭೂಮಿಯಾಗಿ ನಾನು ಹಿಡಿ ಮಣ್ಣು ಸಹಿತ ಕುಡಿದಿಲ್ಲಂತನವ ಅಣ್ಣ. ತಂಗಿ ಕುಡಂಗಿಲ್ಲ ಅಂದ್ರೆ ಮಾಸ್ತರ್ ಹೊಟ್ಟೆ. ಹೌದಲ್ಲ? ಹೌದು. ಭೂಮಿಯಾಗಿ ನಾನು ಹಿಡಿ ಮಣ್ಣು ಸಹಿತ ನನಗೆ ಕೊಡಂಗಿಲ್ಲ ಅಂತಕ್ಕಂತ ಮಾತು ಅಣ್ಣ ಹೇಳಕತ್ತಾನ. ಹೌದು. ಹೌದಲ್ಲ? ಹೌದು. ಅಣ್ಣ ನಿನ್ನ ತಲೆಯಾಗ ಹೆಚ್ಚನ ಇಲ್ಲಿ. ಏನ್ರಿಪ್ಪ? ಯಾಕಂತ ಕೇಳಿದ್ರೆ ನನ್ನ ನಿನ್ನ ಹರಿದಿರ್ತಕ್ಕಂಥವ್ರು ತಾಯಿ ತಂದೆ. ಹೌದು. ಇವತ್ತು ಒಬ್ಬಕ್ಕೆ ಹೆಣ್ಮಗಳಿಗೆ ಜನ್ಮ ಕೊಟ್ಟಾರೆ, ಒಬ್ಬ ಗಂಡ ಮಗನಿಗೆ ಜನ್ಮ ಕೊಟ್ಟಾರೆ. ಹೌದು ಕೊಟ್ಟಾರಲ್ಲ. ನಾನು ಯೌವನಕ್ಕೆ ಬರೋ ತನಕ ನನ್ನ ಮನೆಯಾಗೇನು ಸಾಕಷ್ಟು ನನ್ನ ಬೆನ್ನಿಗೆ ಬಿದ್ರು ಸಹಿತ. ಹೌದು. ಇವತ್ತು ನೀ ಏನು ಕೆಲಸ ಮಾಡ್ತೀವಿ ಅದನ್ನ ನಾನು ಕೆಲಸನೇ ಮಾಡೇನಿ. ಮಾಡ್ಯಾರ ನೀ ಎಷ್ಟು ಉಣ್ತಿ ಅಟ್ಟು ನಾನು ಉಂಡೇನಿ. ಹೌದು. ಮತ್ತೆ ಇವತ್ತು ವೈನೇ ಕಿವ್ಯಾಗ ಚುಚ್ಚದಂಗ ಕಾಣ್ತದ ಅನ್ನಾಗ. ರಾಕೆಟ್ ಕಟ್ಟೆ ಮತ್ತೆ ಆರ್ತಿಗೆ ಬೆಳಗ್ಗೆ ಮನ್ಯಾಗ ಇರ್ತಕ್ಕಂತ ಅಣ್ಣನ ಹೆಂಡತಿ ಮಾತು ಕೇಳಕ್ ಅಣ್ಣ ಹೆಂಡತಿ ಮಾತು ಕೇಳಕ್ ಹೋಗ್ಬೇಡ. ಯಪ್ಪ ಹೆಂಡ್ರಿಗೆ ಕಾಟುಗಳು ಹಾಕಬೇಡ. ಹೌದಲ್ಲ? ವೈನೇ ಮಾತು ಕೇಳಕ್ ಹೋಗ್ಬೇಡ. ವೈನೇ ಮಾತು ಕೇಳಿದಪ್ಪ ಅಣ್ಣ ಅಂದ್ರ ನಿನ್ನ ಅರ್ಧ ಪಾಲ್ ಇವತ್ತು ನನ್ನ ಹೆಸರಿಗೆ ಐತೆ. ಹೌದು. ಹೌದಲ್ಲ? ನೋಡ್ ಹೆಂಗ್ ಬರ್ತಾರ ನೋಡು. ಆ ಕಡೆ ಪರಮಾಪ್ಪ ಅನ್ನಂಗ ಆಕೈತಿ. ಪರಮಾಪ್ಪ ಅದಕ್ಕ ಅದು ಅಣ್ಣವ್ರ ಮಾತು ಹೇಳಿದ್ರೆ ಅದು ಚಂದ. ಏನ್ ಹೇಳ್ಯಾರ ಮಾಸ್ತರ? ನಾ ದೇವರ ಪಾಲು ಹಿಡ್ಕೊಂಡಿದ್ದೆ. ಹೌದು. ಅಣ್ಣವ್ರ ಗುರುವಿನ ಪಾಲವನ್ನು ಹಿಡ್ಕೊಂಡಿದ್ರು. ಹಿಡ್ಕೊಂಡಾರ್ಲ. ಏನವ್ರನ್ನ ಮಾತ ಏನಂತ ಹೇಳ್ಯಾರು? ಇದಕ್ಕಿಂತ ಪೂರ್ವದೊಳಗೆ ನಾವನ್ನ ಮಾತೇನು ಏನಪ್ಪಾ ಅಂತಂದ್ರ ಏನ್ರಿಪ್ಪ? ಈ ಜಗತ್ತ ಹುಟ್ಟಿಸಿದವ ದೇವರದಾನ. ಹೌದು. ಜಗತ್ತ ಹುಟ್ಟಿಸಿದವ ದೇವರದಾನ ಅದಾನ. ಪಂಚಭೂತ ಪಂಚ ತನ್ಮಾತ್ರ ಹುಟ್ಟಿಸಿದವ ದೇವರದಾನ ಅದಾನ. ನೀರು ಹುಟ್ಟಿಸಿದವ ದೇವರ, ಗಾಳಿ ಹುಟ್ಟಿಸಿದವ ದೇವರ, ಇವತ್ತು ಭೂಮಿಯ ಹುಟ್ಟಿಸಿದವ ದೇವರ. ಹೌದು. ಆಕಾಶ ಹುಟ್ಟಿಸಿದವ ದೇವರ. 83,99,999 ಯವನಿಗಳನ್ನ ಸುತ್ತ ಹಾಕಿ ಯಾಕಪ್ಪ ಅಂತ ಕೆಲ ಹುಟ್ಟಿಸಿದವ ನಮ್ಮಪ್ಪ ಪರಮಾತ್ಮ ಅಂತಕ್ಕಂಥ ದೇವರದಾನ ಅದಾನಲ್ರಿಪ್ಪ. ದೇವರಿದ್ದಾಗ ಗಿಡದಾಗಿನ ತಪ್ಪಲ ಸಹಿತ ಅಯ್ಯಾಡ್ತೈತಿ. ಹೌದು. ಆ ದೇವರ ಆಜ್ಞೆ ಇರ್ಲಾರ್ದೆ ಗಿಡದಾಗಿನ ತಪ್ಪಲ ಸಹಿತ ಅಯ್ಯಾಡೋದಿಲ್ಲ. ದೇವರಂತಕ್ಕಂಥ ಜಗತ್ತಿನಾಗ ಶ್ರೇಷ್ಠದಾನ. ಹೌದು. ದೇಹ ಅಂದ್ರೆ ದೇಹ ಇಲ್ಲದೆ, ಹ ಅಂದ್ರೆ ವರ್ಣ ಇಲ್ಲದೆ, ಹೌದು, ರೂ ಅಂದ್ರೆ ರೂಪ ಇಲ್ಲದವನಿಗೆ ದೇವರ ತಿಳ್ಕರವರು ಅಂದ್ಕೊಳ್ಳಿ. ಏನಂತಾನ ಮಾಸ್ತರ? ನಮ್ಮ ಅಣ್ಣ ಹೇಳಿದ್ರು ಅವರು. ಏನಂತ ಹೇಳ್ಯಾರು? ತಂಗಿ ಇವತ್ತು ದೇಹ ಇರ್ಲಾರ್ದಂತ ದೇವರವನ್ನ ಕೆತ್ತ ಮಾಡಿ ತೋರಿಸ್ಬೇಕಂದರು. ಅಂದಾರಪ್ಪ. ಹೌದಲ್ಲ? ಹೌದು. ಅಣ್ಣಾಗನ ಮಾತು ಹೇಳ್ತಾನ. ಏನಂತ? ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಪಾವನ ಕ್ಷೇತ್ರ, ಪುಣ್ಯಮಯ ಕ್ಷೇತ್ರ. ಹೌದು. ಈ ಬಿಕೆ ಸುರಟ್ಟಿ ಗ್ರಾಮದೊಳಗೆ ವಾರ್ಷಿಕ ಅರ್ಜನ ಜಾತ್ರೆ ಮಾಡ್ಯಾರ. ಹೌದಲ್ಲ? ಮಣಗಂಡ ಹುಚ್ಚು ಮಾಡ್ಯಾರ. ಮಣಗಂಡ ತಿನ್ನಾಕ ಮೈದು ಕೂತದ. ಮತ್ತ ಹುಚ್ಚು ಮಾಡ್ಯಾರ. ಇನ್ನೊಂದು ಬಿಟ್ಟಕ್ಕೆ ಎಲ್ಲ ಹೋಗಿರ್ತಾರ ನನಗೆ ಕಾಲಿಗೆ ಹೋಗುದಾರಿಪ್ಪ ಮತ್ತೆ. ಹೌದದ? ಅದಕ್ಕ ಯಾಕಂದ್ರೆ ದೇವರ ಜಾತ್ರೆ ಮಾಡ್ಯಾರ ಇಲ್ಲಿ. ಹೌದು. ಯಾರು ಜಾತ್ರೆ ಮಾಡ್ಯಾರು? ವಾಸಿಕಾನ ದೇವ್ರು ಮಾಡ್ಯಾರ. ದೇವರ ಜಾತ್ರೆ ಮಾಡ್ಯಾರ ಕರೆ ಗುರುವಿನ ಜಾತ್ರೆ ಮಾಡಿಲ್ಲ. ಹೌದು. ಇವತ್ತು ಇಟ್ಟೆಲ್ಲ ಭಕ್ತರು ಸೇರ್ಬೇಕಾದ್ರೆ ಗುರುವಿನ ಜಾತ್ರೆ ಬಂದವರು. ಏನು ದೇವರ ಜಾತ್ರೆ ಬಂದರಿಲ್ಲ. ಅಲ್ಲಿ ಬಾಬು ಪಲ್ಲಕ್ಕ ದೇವ್ರು ಕೂತಾವ. ದೇವ್ರ ಕರೆಯನ್ನು ಗುರು ಕರೆಯಪ್ಪ. ಮಾಸ್ತರ್ ನಾ ಸಾಲಾಗಿಲ್ಲಪ್ಪ. ಅಣ್ಣ ಹೇಳದೈತಿ. ಏನತ್ತ? ಇಲ್ಲಿ ಸಾವಿರಾರು ಸಂಖ್ಯೆ ಭಕ್ತರು ಕೂಡ್ಯಾರು. ಹೌದು. ದೇಹ ಇಲ್ಲದೆ ದೇವರನ್ನ ನೀ ಬೆಳೆಸಬೇಕಂತ ಹೇಳ್ಯಾರು. ಹೇಳ್ಯಾರಲ್ಲ? ನಿಮಗೆ ಹೇಳ್ತಾನೆ ಕೇಳ್ರಿ ಅಣ್ಣ. ಏನತ್ತ? ಇಲ್ಲಿ ಗುಡಿ ಕಟ್ಟಾರು. ಗುಡಿ ಒಳಗೊಂಡ ಏನಪ್ಪಾ ಅಂತ ಕೇಳಿದ್ರೆ ದೇವರದ ಮೂರ್ತಿ ಇಟ್ಟಾರು. ದೇವರ ಮೂರ್ತಿ ಇಟ್ಟಾರು. ಹೌದು. ಇಲ್ಲಿ ಎಲ್ಲಾ ಭಕ್ತರಿಗೆ ಎಷ್ಟೋ ಕಷ್ಟದವ ಇಲ್ಲಿ. ಹೌದು. ದೇವರಿಗೆ ಭಕ್ತರಿಗೆ ಕಷ್ಟದವ, ರಗಡದ ಕಷ್ಟ. ಒಬ್ಬರಿಗೆ ಮಕ್ಕಳಿಲ್ಲ, ಒಬ್ಬರಿಗೆ ಬರ್ತಾನ ಐತಿ, ಒಬ್ಬರಿಗೆ ಸಿರ್ತಾನಿಲ್ಲ, ಒಬ್ಬರಿಗೆ ಏನಪ್ಪಾ ಅಂತ ಸಿರ್ತಾನಿಲ್ಲ ಅಂದ್ರೆ ಬರ್ತಾನ ಐತಿ ಅನ್ನಂಗ. ಯಾರು ಅಂದ್ರಿ? ಹೌದಲ್ಲ? ಒಬ್ಬರಿಗೆ ಬರ್ತಾನ ಐತಿ, ಒಬ್ಬರಿಗೆ ಮಕ್ಕಳಿಲ್ಲ. ಹೌದು. ಒಬ್ಬರಿಗೆ ಮಕ್ಕಳಿಗೆ ನೌಕರಿ ಇಲ್ಲ. ಒಬ್ಬ ಗಂಡ ನಮ್ಮ ತಾಯಿಗಳೆಲ್ಲ ಬೇಡ್ಕೊತಾರೆ, ಯಾವ ನನ್ನ ಗಂಡ ಬಾಳೆ ಕುಡ್ಲಾಕತ್ತಾನ ಭಗವಂತ. ಮನಗಂಡ ಇದ್ದು ರೊಕ್ಕ ಬಂಗಾರ ಎಲ್ಲ ಓದ್ ಒತ್ತಿ ಹಿಡಿಸಿ ದಾರ ಕುಡ್ಕೊಡ್ತಂತ
2,000 ಬಂದ್ರು ಸಹಿತ ನಾನು ಗಂಡ ಹೋಗ್ತಾನೆ ಹೆಣಕ ಹಾಕುವಂತ ನನಗೆ ಕೊಡೋಲ್ಲ ಅಂತೇಳಿ ನಮ್ಮ ಅವನ ಬಂದವರು ಸಾಕಷ್ಟು ಕಷ್ಟ ಅದಾವ ಇಲ್ಲಿ. ಎಲ್ಲಾ ಕಷ್ಟಗಳನ್ನ ಹೋಗಿ ಯಾರ ತಕ್ಕ ಪಡ್ಕೊಳತ್ತಾರು? ದೇವ್ರ ಹತ್ತಾಕ ಬೇಡ್ಕೊಳಕತ್ತಾರ. ದೇವ್ರ ಹತ್ತಾಕ ಬೇಡ್ಕೊಳಕತ್ತಾರ. ಹೋಗಿ ದೇವ್ರ ಮುಂದ 2 ಮಂಡೆ ಕಾಲು ಊರಿ 2 ಕೈ ಮುಗಿದ ದೇವ್ರಿಗೆ ಬೇಡ್ಕೊಂಡಾರ. ಬಾಜು ಮತ್ತೊಬ್ಬಕ್ಕೆ ಹೆಣ್ಣು ಮಗಳು ಇದ್ರು ಸಹಿತ ಈ ಬೇಡ್ಕೊಳ್ಳುವಂತ ಹೆಣ್ಣು ಮಗಳು ಏನು ಬೇಡ್ಕೊಳತ್ತಾವ ಬಾಜುದಕ್ಕಿಗೆ ಗೊತ್ತಾಗಿಲ್ಲ. ಅವ್ರಿಗೆ ಹೆಂಗ್ ಬೇಡ್ಕೊಂಡಾರು? ಮನಸ್ಸಿನ ಯಾಗನೆ ಬೇಡ್ಕೊಂಡಾರ. ಭಗವಂತ ನನ್ನ ಮಗಳು ಕೊಡುವತ್ತೇಳಿ ಬೇಡ್ಕೊಂಡಾರ. ಇಲ್ಲಿ ಬೇಡ್ಕೊತಾರಲ್ಲ ಎಲ್ಲಾರು ಬೇಡ್ಕೊಂಡ್ರಿ ಮತ್ತೆ ದೇವ್ರಿಗೆ ನಮ್ಮ ಹಂಗೆ ಬಂಡ ಹಚ್ಕೊಂಡ್ ಬಂದ್ರಿ ಮತ್ತೆ ಬೇಡ್ಕೊಂಡ ಬಂದಾರ ಅವರು. ಹೌದಿಲ್ಲ? ಎಲ್ಲಾರು ದೇವ್ರಿಗೆ ಬೇಡ್ಕೊಂಡು ಬಂದಾರ. ಎಷ್ಟೆಲ್ಲ ಜಾತ್ರೆ ಕೂಡತಿ 10 ಗಂಟೆದಿಂದ ಹಾಡಿಕೆ ಚಾಲು ಆಗ್ಯಾವು. ಈಗಿಲ್ಲ ಅಂದ್ರೆ 3 ಗಂಟೆ ಟೈಮ್ ಆತು. ವಾರ್ಷಿಕ ನಜ್ಜ ಯಾರಿಗಾರು ಕಂಡನೇನು? ಯಾರಿಗೂ ಕಂಡನೇನ್ರಿ? ನಿಮಗೆ ಯಾರಿಗೂ ಕಂಡಿಲ್ಲ. ಯಾರಿಗೂ ಕಂಡಿಲ್ಲ. ಖರೆ ನೀ ಏನು ಬೇಡ್ಕೊತೀನಿ ನೋಡಿ ಇಲ್ಲೇ ಪೌಳಾಗಿ ಬೇಡ್ಕೊಂಡು ಸಂಚಾನ ಇವತ್ತು ಅಪ್ಪನ ಸೇವೆ ಮಾಡಿ ದೇವರ ಭಕ್ತಿ ಮಾಡಿ ಮನೆಗೆ ವಾದ್ರಪ್ಪ ಅಂತಂದ್ರೆ ಏನಾಗ್ತದ? ದೇವರ ನಿಮಗೆ ಬೇಡಿದ್ದನ್ನೇ ಕೊಡುವಂತ ಭಗವಂತನ. ಹೌದಲ್ಲ? ನಮ್ಮಪ್ಪ ದೇಹ ಕಾಣಿಲ್ಲ. ಕರೆ ನೀ ಏನು ಬೇಡ್ಕೊತಿ ಬೇಡ್ಕೊ ಬೇಡುತ್ತನ ಕೊಡುವಂತವ ನಮ್ಮ ದೇವರವನ. ಯಾರು ಏನು ಬೇಡಿದಾಗ ಹಿಂಗ ದೇವರಿಗೆ ಎಷ್ಟೋ ಕಷ್ಟ ಭಗವಂತ ಬರ್ತಾನೆ ಇದ್ದವ್ರಿಗೆ ಸಿರತನ ಕೊಟ್ಟನು. ಮಕ್ಕಳೆಲ್ಲರಿಗೆ ಮಕ್ಕಳ ಕೊಟ್ಟನು. ಸೌಭಾಗ್ಯ ಇದ್ದಾರೆ ಸೌಭಾಗ್ಯ ಕೊಟ್ಟನು. ಸೌಭಾಗ್ಯ ಇಲ್ಲರಿಗೆ ಸೌಭಾಗ್ಯ ಕೊಟ್ಟನು. ನಿನ್ನ ಗುರು ಯಾರು ಬರ್ತಾನ ಹೋಗಿ ಯಾರಿಗೆ ಸಿರತನ ಕೊಟ್ಟ ನಿನ್ನ ಗುರು. ಹೌದಲ್ಲ? ಯಾರಿಗೆ ಮಕ್ಕಳು ಇದಕ್ಕಿಲ್ಲ ಪಂಚತನ ಕಾರ್ತಿತ್ತು ಯಾರಿಗೆ ಮಕ್ಕಳ ಕೊಟ್ಟ. ಯಾರಿಗೆ ಸೌಭಾಗ್ಯ ಇದಕ್ಕಿಲ್ಲ ನಿನ್ನ ಗುರು ಯಾರಿಗೆ ಸೌಭಾಗ್ಯ ಕೊಟ್ಟ. ಬೇಕಲ್ಲ ಮತ್ತೆ ಹಿಂಗ ನನ್ನ ದೇವರು ಮಾತ್ರ ಬೇಡದವರಿಗೆ ಬೇಕಾದನೆ ಕೊಡ್ತಾನೆ. ಹೌದಲ್ಲ? ಎಂದು ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ರಿಪ್ಪ? ಕೈಲಾಸದೊಳಗೆ ಶಿವ ಆಗಿರ್ತಕ್ಕಂಥವ ಶಿವವನ್ನ ಸಭೆ ಕರೆದಿದ್ದ. ಗಂಧರ್ವರು ಬಂದಿದ್ರು, ಕಿನ್ನರು ಬಂದಿದ್ರು, ಪುರುಷರು ಬಂದಿದ್ರು, ಋಷಿ ಮುನಿಗಳು ಬಂದಿದ್ರು. ಆ ಸಭೆಗೆ ಎಲ್ಲಾರು ಬಂದಿದ್ರು. ರೇವಣ ಸಿದ್ಧನ ಹಿಂದಿನ ಅವತಾರ ಏನಪ್ಪ ಅಂತ ರೇಣುಕಾಚಾರ್ಯನ ಅವತಾರ ಇತ್ತು. ಹೌದ್ರಿಪ್ಪ? ರೇಣುಕಾಚಾರ್ಯನ ಅವತಾರ ಇತ್ತು. ಆ ಶಿವನ ಸಭೆಗೆ ಯಾರು ಬಂದಿದ್ರಪ್ಪ ಅಂತಂದ್ರೆ ರೇಣುಕಾಚಾರ್ಯ ಕೂಡ ಬಂದಿದ್ದ. ರೇಣುಕಾಚಾರ್ಯ ಕೂಡ ಬಂದಿದ್ದ. ಗಂಧರ್ವರು ರಾಗ ತೆಗೆದು ಹಾಡ್ತಿದ್ರು. ರಂಭ ಮೇನಕೆಯರು ನೃತ್ಯ ಮಾಡ್ತಿದ್ರು. ಹೌದಲ್ಲ? ರಂಭ ಮೇನಕೆಯರು ನೃತ್ಯ ಮಾಡ್ತಿದ್ರು. ಭೃಂಗಿ ದೇವಾಗಿರ್ತಕ್ಕಂಥ ಬಂದು ಏನ್ ಮಾಡ್ತಿದಪ್ಪ ಅಂತಂದ್ರ ಹಾಸ್ಯ ಮಾಡಿ ಎಲ್ಲಾರು ನಗಿಸುತ್ತಿದ್ದ. ವಜ್ರ ವೈಭವದ ಆಸನದ ಮ್ಯಾಗ ಪರಮಾತ್ಮ ಕುಂತಿದ್ದ. ಪರಮಾತ್ಮ ಕುಂತಿದ್ದ. ಶಿವ ಕುಂತಿದ್ದ. ಅವಾಗ ಏನಪ್ಪ ಅಂತಂದ್ರೆ ರೇಣುಕಾ ಯಾರು ರೇವಣ ಸಿದ್ಧರು ಅದೇ ಸಭೆಗೆ ಆಗಮನ ಆಗಿದ್ರು. ಎಲ್ಲಾರು ಕುಣಿಯೋರು ಕುಣಿತಿದ್ರು, ಹಾಡೋರು ಹಾಡ್ತಿದ್ರು, ನಗಸವ್ರು ನಗಸ್ತಿದ್ರು. ಕರೆ ಮತ್ತೆ ರೇವಣ ಸಿದ್ಧನ ಧ್ಯಾನ ಎಲ್ಲಿತ್ತಂದ್ರ ಪರಮಾತ್ಮನ ಮ್ಯಾಲಿತ್ತು. ರೇವಣ ಸಿದ್ಧ ಪರಮಾತ್ಮ ನೋಡ್ಕೊತ ಬೆಂದು ಬಿಟ್ಟಿದ್ದ. ಪರಮಾತ್ಮ ಎಲ್ಲಾರು ನೋಡ್ಕೋತ ಕೊನೆಗೆ ನೆದರು ಯಾರ ಮ್ಯಾಲ ಬಿತ್ತು? ರೇವಣ ಸಿದ್ಧನ ಮ್ಯಾಲ ಪರಮಾತ್ಮನ ನೆದರು ಬಿತ್ತು. ರೇವಣ ಸಿದ್ಧನ ಮ್ಯಾಲ ಪರಮಾತ್ಮನ ನೆದರು ಬಿತ್ತು. ಅವಾಗ ಏನ್ ಕೇಳ್ತಾನ್ರಿಪ್ಪ? ಅವಾಗ ಪರಮಾತ್ಮ ಆಗಿರ್ತಕ್ಕಂಥವ್ ಏನ್ ಮಾಡಿಪ್ಪ ಅಂತಂದ್ರ ಏನ್ ಮಾಡ್ಯಾನು? ರೇಣುಕಾಚಾರ್ಯ ಅಲ್ಲಾಕೆ ಕುಂತಿ ಇಲ್ಲಿ ಎದ್ದು ಬಾ ಅಂತೇಳಿ ಕೈ ಮಾಡಿ ಕರೆದು ಬಿಟ್ಟ ಪರಮಾತ್ಮ. ಹೌದ್ರಿಪ್ಪ? ವಜ್ರ ವೈಭವದ ಆಸನ ಮ್ಯಾಲ ಪರಮಾತ್ಮ ಕುಂತಾನ. ಆ ಸಭೆ ಒಳಗೆ ರೇವಣ ಸಿದ್ಧ ಬಂದಾನ. ಹೌದಲ್ಲ? ಅವಾಗ ಏನಪ್ಪ ಅಂತ ರೇವಣ ಸಿದ್ಧ ಬಾ ಅಂತೇಳಿ ಕರೆದಿಟ್ಟ ಪರಮಾತ್ಮ. ಅವಾಗ ರೇವಣ ಸಿದ್ಧ ತಿಳ್ಕೊಂಡ. ಏನಂದ್ರಿಪ್ಪ? ಏನ್ ತಿಳ್ಕೊಂಡಪ್ಪ ಅಂತಂದ್ರ ನಾ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸ್ವಾರ್ಥಾಗಿ ಹೋಯ್ತು. ಅಂತ ಪರಮಾತ್ಮನ ಆಶೀರ್ವಾದ ನನ್ನ ಮೇಲೆ ಐತಪ್ಪ ಅಂತಂದ್ರೆ ನನ್ನ ಕರಿಲಾಕತ್ತಾನ ಪರಮಾತ್ಮ. ಅವನ ಆಶೀರ್ವಾದ ನನಗೆ ಸಿಕ್ತು ಇಲ್ಲ. ನನ್ನ ಜನ್ಮ ಪಾವನ ಆಯ್ತು ಅಂತ ರೇವಣ ಸಿದ್ಧ ಪರಮಾತ್ಮ ಕರೆದಿರತಕ್ಕಂತ ಏನಪ್ಪಾ ಅಂತ ಕೇಳಿದ್ರೆ ಅವ ಹೋಗ್ಬಿಟ್ಟು ರೇವಣ ಸಿದ್ಧ ಓಡಿ 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 ಪರಮಾತ್ಮನ ತಕ್ಕ ಹೋಗುತ್ತಿದ್ದ. ಹೋಗುವಂತ ದಾರಿ ಒಳಗ ದಾರುಕ ಋಷಿ ಆಗಿರ್ತಕ್ಕಂತ ಕುಂತು ಬಿಟ್ಟಿದ್ದ. ದಾರುಕ ಋಷಿನ ದಾಟಿ ಮುಂದೆ ಹೋಗಿಬಿಟ್ಟ ರೇವಣ ಸಿದ್ಧ. ಅವಾಗ ದಾರುಕ ಋಷಿಯಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರು? ರೇವಣ ಸಿದ್ಧಗೆ ಒಂದು ಶ್ರಾಪ ಕೊಟ್ರು. ಏನ್ ಕೊಟ್ರಪ್ಪ ಅಂತಂದ್ರ ನನ್ನ ಯಾವಾಗ ನೀವು ಕೀಳು ಮಟ್ಟದ ನೋಡಿರಿ ರೇವಣ ಸಿದ್ಧ, ನನ್ನ ಕಾಲು ಯಾವಾಗ ನೀವು ಹಾದಿದೆ ಅಂದ್ಬಾಳಕ ನನ್ನ ಕಾಲು
ಭೂಮಿನೇ ದಾಟಿ ಪರಮಾತ್ಮನ ತಕ್ಕ ಪರಮಾತ್ಮನ ಸನ್ನಿಧಿಗೆ ಹೋಗಿದೆ ಅನ್ನೋ ಬಳಿಕ ನೀನು ಮತ್ತೆ ಮಂಡಲದೊಳಗೆ ಹೊಟ್ಟು ಅಂತ ಶ್ರಾಪ ಕೊಟ್ಟ ರೇವಣ ಸಿದ್ಧ. ಹೌದಪ್ಪ, ರೇವಣ ಸಿದ್ಧಗೆ ಯಾರು ದಾರುಕ ಋಷಿಗಳ ಶ್ರಾಪ ಕೊಟ್ಟರು. ಹೌದು, ಆ ಕೊಟ್ಟಿರ್ತಕ್ಕಂತ ಶ್ರಾಪ ರೇವಣ ಸಿದ್ಧನ ಕಿವಿಗೆ ಬಿತ್ತು. ರೇವಣ ಸಿದ್ಧ ಓಡಿ ಓಡಿ ಹೋಗಿ ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿ, ಅಪ್ಪ ಭಗವಂತ, ನಿನ್ನ ನೋಡುವಂತ ಆಕರದೊಳಗ ಏನ್ ಮಾಡಿದ್ವಿ? ನಡುವ ದಾರಿ ಒಳಗ ದಾರುಕ ಋಷಿನ ಕಾಲದಿಂದ ದಾಟಿ ಬನ್ನಿ, ದಾಟಿ ಬಂದಿದ್ದಕ್ಕೆಪ್ಪ ನನಗೆ ಶ್ರಾಪ ಕೊಟ್ಟಾನ. ಮತ್ತೆ ಮಂಡಲದವನೇ ಹುಟ್ಟು ಅಂತೇಳಿ ಶ್ರಾಪ ಕೊಟ್ಟಾನ. ನಾ ಹ್ಯಾಂಗೆ ಮತ್ತೆ ಮಂಡಲಕ್ಕೆ ಹೋಗ್ಲಿ ಅಪ್ಪ ಅಂತ ಕೇಳಿದ. ಅವಾಗ ಏನ್ ಹೇಳ್ತಾನ ನಮ್ಮಪ್ಪ? ಅವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ಪರಮಾತ್ಮ ಹೇಳ್ತಾನ ಮಾತ. ಏನಂದ್ರಿಪ್ಪ? ಶಕ್ತರು ಆಡಿದ ಮಾತು ಸುಳ್ಳಾಗಂಗಿಲ್ಲ, ಋಷಿ ಆಡಿದ ಮಾತು ಎಂದೂ ಹುಸಿ ಹೋಗಂಗಿಲ್ಲ. ಎಂದೂ ಹುಸಿ ಹೋಗಂಗಿಲ್ಲ. ಹಸಿವಾಡ ಹೌದಂಗ ದಾರುಕ ಋಷಿ ನಿನಗೆ ಶ್ರಾಪ ಕೊಟ್ಟಾನಂದ ಬಳಿಕ ನೀ ಮತ್ತೆ ಮಂಡಲದೊಳಗೆ ಹುಟ್ಟಿ ಜಗತ್ತ ಉದ್ಧಾರ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ ರೇವಣ ಸಿದ್ಧ. ನೀ ಮತ್ತೆ ಮಂಡಲದೊಳಗೆ ಹುಟ್ಟು ಅಂತ ಪರಮಾತ್ಮ ಜಗತ್ತಿನ ಉದ್ಧಾರದ ಕಾರ್ಯಗಳನ್ನ ಭೂಮಿ ಮೇಲೆ ಮಾಡಿ ನೀ ನನ್ನ ಸನ್ನಿಧಿಗೆ ಬಾ ಅಂತ ಪರಮಾತ್ಮ ಆಗಿರ್ತಾವ ರೇವಣ ಸಿದ್ಧ ಹೇಳಿದಾನ. ಹೌದಲ್ಲ? ಅವಾಗ ರೇವಣ ಸಿದ್ಧ ಆಗಿರ್ತಕ್ಕಂಥವ ಯಾಕೆ ಭೂಮಿ ಮೇಲೆ ಹುಟ್ಟು ಬಂದ? ಭೂಮಿ ಮೇಲೆ ಅಂತ ಕಾರ್ಯಗಳನ್ನ ರೇವಣ ಸಿದ್ಧ ಏನೇನು ಮಾಡಿದ ಅನ್ನತಕ್ಕಂಥ ಒಂದು ಯಾಕೆ ನೋಡಿ ಸತ್ಯ ಸುಂದರ ಹಾಡುಗೈತಿ. ಹಾಗಾದ್ರೆ ಶಾಂತ ರೀತಿಯಿಂದ ಸಭಾ ಅಂತಕ್ಕಂಥ ಹಿಂಗೆ ಕುಂತು ಕೇಳ್ರಿ ಅಂತಕ್ಕಂಥ ಮಾತು ಹೇಳಿ ಅದಕ್ಕೆ ರೇವಣ ಸಿದ್ಧ ಹೆಂಗೆ ಭೂಮಿ ಮೇಲೆ ಹುಟ್ಟು ಬಂದ, ಏನೇನು ಪವಾಡಗಳನ್ನ ಮಾಡಿದ, ಯಾರನ್ನ ಉದ್ಧಾರ ಮಾಡಿದ, ಯಾರ್ಯಾರಿಗೆ ಏನೇನು ಕೊಟ್ಟ ಅನ್ನತಕ್ಕಂಥದ್ದು ಒಂದ್ ಯಾರು ಸತ್ಯ ಸುಂದರ ಹಾಡುಗೈತಿ. ಸಭಾ ಎಲ್ಲ ಹಿಂಗೆ ಶಾಂತ ರೀತಿಯಿಂದ ಕುಂತು ಕೇಳುತ್ತೆ ತಮ್ಮಲ್ಲಿ ವಿನಂತಿ.